ಇಲ್ಲಿಗ ವಿಷಯ ಅಂತ ಅಂದ್ರೆ ನಾವು ಮ್ಯಾಪ್ ಹಾಕೋದು ತಲಕಾವೇರಿಗೆ. ಎಲ್ಲರಿಗೆ ಡೌಟ್ ಎಂತ ಅಂತ ಸೊ ಇಬ್ರು ಫೋನ್ ಅಲ್ಲಿ ಇದ್ರು, ಒಬ್ಬೊಬ್ರು ಹೇಳ್ತಿದ್ರು, ಮ್ಯಾಪ್ ಕರೆಕ್ಟ್ ತೋರಿಸ್ತಿದ್ದು. ನಾವು ಕೇರಳ ಈ ಕಣ್ಣೂರ ಅಂತ ಮೀನ್ ಬೋಟ. ಆಮೇಲೆ ಅಲ್ಲೊಂದು ಈಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ ಇತ್ತು, ಪ್ಲಸ್ ನಮ್ಮ ಕಾವೇರಿದು ಉಗಮ ಸ್ಥಾನ. Beautiful spaces, built on some and timeless elegance, a world of pride and sanctuary, a legacy for generations. ಎಲ್ರಿಗೂ ನಮಸ್ಕಾರ. Bangalore's history. ನಾವಿವತ್ತು ಎಲ್ಲಿಗೂ ಹೋಗ್ತಿತ್ತು, 4 ಜನ ಇತ್ತು. ಬಾಯ್. ಓಕೆ, ಎಲ್ಲಿಗೆ ಹೋಗ್ತಿದ್ದು ಎಂತ ಮಾಡಿದ್ರೆ ಆಮೇಲೆ ಹೇಳುವ. ಫಸ್ಟಿಗೆ ಮೊಬೈಲ್ ಕನೆಕ್ಟ್ ಆಗಿದೆ. ಬಾಯ್ ಬಾಯ್. ಮೊಬೈಲ್ ಮನೆ ಕನೆಕ್ಟ್ ಆಗಿದೆ ಗೊತ್ತಿಲ್ಲ. ಮರ್ನ ತಿಂಡಿ ಮಾತ್ರ ಒಯ್ದಿಚ್ಚಿ ನಾನಲ್ಲ. ಒಂದು ಹೋಟೆಲ್ ಗೊತ್ತುಂಡೆ ಸ್ವಾತಿ, ನಮ್ಮ ದುಂಬು ಕಾಲೇಜ್ ಪೋನಾಗ ಬರ್ತಿತ್ತ. ಇಸೆ ಪ್ಲೇಸ್ಲ ಚೇಂಜ್ ಆತಂಡ, ಸೆಟಪ್ಲ ಚೇಂಜ್ ಆತಂಡ. ಸೊ ನಮಗೆ ಬ್ರೇಕ್ಫಾಸ್ಟ್ ಬರೋಜಲ್ಲ ಸ್ವಾತಿ ಅಂತ ಕೆಲ್ಲಲ್ಲ ತೆಗಿದಕ್ಕೂ ಸೀದಾ ತಲಕಾವೇರಿ ಮ್ಯಾಪ್ ಗಲ್ಲ ಕಿತ್ಲ ವೇಳ ಪಾವತ ಮುಂಗೊತ್ತಾ ಅಂತ ಈಗ 9:30 ಜಾಯ್ತಾ ಇಲ್ಲ ಕಿ 9:30 ಜಲ್ಲ. Any updates? Nothing from my end. Zero. Okay. ಬೆಚ್ಚ ಆತರ್ ಕಾಂಡೆ ಇದ್ರದ್ದು ಪಟ್ಟಂಗ ಇದು ಯಾವತ್ತು ಮುಗಿಯಾದಷ್ಟು ಗೋರಿ. ಮೊಬೈಲ್ ಚಾರ್ಜ್ ಸಮೇತ ಇಲ್ಲ ಎಂತ ಹಂಗೆ ಯಾವತ್ತು ಹಂಗೆ ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಚಾರ್ಜ್ ಇರುತ್ತಿಲ್ಲ ನಂದು. ಕಾಂಬ ಇದಾದ್ರೆ ಒಳ್ಳೊಳ್ಳೇದಿದ್ರೆ ಕ್ಯಾಪ್ಚರ್ ಮಾಡ್ತಾ ಹೋಗ್ಪ. ಈಗ ಸದ್ಯಕ್ಕೆ ಇಂಥ ಮೆಟೋಡರ್ ಎಲ್ಲ ಎಷ್ಟು ಫೇಮಸ್ ಇದಿತ್ತಲ್ಲ ಮುಂಚೆ, ಎಲ್ಲಿ ಹೋಗ್ದಾರು ಇದ್ರಲ್ಲೇ ಹೋಗ್ತದಿತ್ತು. ಒಂದ್ಸಲ ಕಂಡು ಖುಷಿ ಆಯ್ತು. ಹತ್ರ ಮಂಗಳೂರು ರೀಚ್ ಆಯ್ತು. ಈ ಕೋಳೂರು ಬ್ರಿಡ್ಜ್ ಕಂಡ್ರೆ ಅದೇನೋ ಖುಷಿ. ಮುಂಚೆ ಬಸ್ಸಲ್ಲೆಲ್ಲ ಹೋಗ್ಪತ್ತೀಗ ಈ ಬ್ರಿಡ್ಜ್ ಬಂದ್ರೆ ಆ ಮಂಗಳೂರು ಬಂತಿಲ್ಲ, ನಮ್ಮ ನೆಕ್ಸ್ಟ್ ಸ್ಟಾಪ್ ನಾವು ಇಳುದು ಅಂತ ಹೇಳಿ ಒಂಥರ ಸಮಾಧಾನ ಇದ್ದಿತ್ತು. ಉದ್ಯಾವರ ಹೇಗೆ ಇಲ್ಲಿ? ಉದ್ಯಾವರ, ಕಾಸರಗೋಡು, ಕನ್ಯಾಕುಮಾರಿ. ನಾವು ಕೇರಳ ಬಾರ್ಡರ್ ಬಂತ 50 ಕಿಲೋಮೀಟರ್ ಸ್ಪೀಡ್ ಲಿಮಿಟ್. ಸಣ್ಣ ಉಂಟು ರೋಡ್ ಇಲ್ಲಲ್ಲ. ಆದರೆ ಮಂಗಳೂರು ಪಾಸ್ ಆದ್ಮೇಲೆ ಒಂಥರ ಘನ ಘೋರ, ಎಂತ ಹೇಳುದು, ಒಂಥರ ವಿಚಿತ್ರ. ನಾವೆಲ್ಲೋ ಒಂದು ರೈಟ್ ತಕೊಂಡ್ಕಿದ್ದಿತ್ತ, ಯೂ ಟರ್ನ್ ತಕೊಂಡ್ಕಿದ್ದಿತ್ತ, ಲೆಫ್ಟ್ ತಕೊಂಡ್ಕಿದ್ದಿತ್ತ ಗೊತ್ತಿಲ್ಲ. ಬಂದು ಸೀದಾ ಕೇರಳ ಬಾರ್ಡರಿಗೆ ಬಂದದ್ದು. ಕೇರಳ ಬಾರ್ಡರ್ ಅಲ್ಲ, ಮೋಸ್ಟ್ಲಿ ಎಲ್ಲೋ ನಮಗೆ ಕ್ರಾಸ್ ಸಿಗತ್ತೆ. ನಾವಿನ್ನು ಮಡಿಕೇರಿ ದಾರಿಯಲ್ಲಿ ಹೋತಂದೇಳಿ ಅನ್ಕೊಂಡ್ರೆ ಇಲ್ಲ, ಇದು ಸೀದಾ ಕೇರಳಕ್ಕೆ ಎಂಟ್ರಿ ಕೊಟ್ಟದ್ದು ನಾವು. ನಂಗೆ ಡೌಟ್ ಅದು ಎಲ್ಲ ಅಂದರೆ ಲಾಟ್ರಿ ಟಿಕೆಟ್ ಎಲ್ಲ ಮಾಡ್ತಿದ್ದೆ ನಾನು. ಅನ್ಕೊಂಡೆ ಮೀನ್ ಅಂಗಡಿ ಅನ್ಕೊಂಡು, ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ಸೇಮ್ ನಮ್ದು ಮಂಗಳೂರಲ್ಲಿ ಹೋಗ್ಪತ್ತಿಗೆ ಮೀನ್ ಅಂಗಡಿ ಇರುತ್ತಲ್ಲ ಅದೇ ಥರ ಅನ್ನಲ್ಲಿ ಅನ್ಕೊಂಡದ್ದು. ಕಡೆ ಕಾಂತಿಗೆ ಸರಿ ಕಾಂತೆ ಲಾಟ್ರಿ. ಕರ್ನಾಟಕದಲ್ಲಿ ಹೆಂಗೂ ಲಾಟ್ರಿ ಇಲ್ಲ. ಕನ್ಫರ್ಮ್ ಆಯ್ತು, ನಾವಿದು ಕೇರಳ ಎಂಟ್ರಿ ಆಯ್ತು ಅನ್ಕೊಂಡು. ನಮ್ಮೆಲ್ಲರ ಮೊಬೈಲಲ್ಲೂ ರೂಟ್ ತಲಕಾವೇರಿ ತೋರಿಸ್ರು, ನಾವು ಮಾತ್ರ ಕೇರಳದಲ್ಲಿ ಸುತ್ತಾಡ್ತಿದ್ದಿತ್ತು. ಎಲ್ರಿಗೂ ಫುಲ್ ಒಂಥರ ಟೆನ್ಷನ್ ಮಾಡ್ಕೊಂಡೆ ಅಂತ ಪ್ರಯೋಜನ ಆಯ್ತು. ಹೋತಿತ್ತಲ್ಲ, ಒಳ್ಳೆ ಸಾಂಗ್ಸಿಗೆ ಗಮ್ಮತ್ ಮಾಡ್ಕೊಂಡೆ ಹೋಗ್ತಿದ್ದಿತ್ತು. ಆದರೂ ನಮ್ಮ ಟೆನ್ಷನ್ ಪೀಕ್ ಲೆವೆಲಿಗೆ ರೀಚ್ ಆಯ್ತಿತ್ತು. ಒಬ್ಬೊಬ್ರಿಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನಾವೆಲ್ಲಿ ಹೋತಿತ್ತು, ಎಂತ ಮಾಡ್ತಿತ್ತು, ಲೈಕ್ ನಮ್ಗೆ ಎಂಥದ್ದು ಗೊತ್ತಿರಲಿಲ್ಲ. ಎಲ್ಲಿ ಕಂಡ್ರು ಚಕ್ಕುಲಿ ಅಕ್ಷರ. ಕನ್ನಡದಲ್ಲಿ ಬಿಡಿ, ಇಂಗ್ಲೀಷಲ್ಲಾದರೂ ಬೋರ್ಡ್ ಇತ್ತ, ಅದೂ ಇಲ್ಲ. ಆದರೆ ನಮ್ಮ ಮ್ಯಾಪ್ ಮಾತ್ರ ಆಸಿಫ್ ಎಂತ ಆಗಲಿಲ್ಲ ಹೇಳೋ ಥರ ಗೋ ಸ್ಟ್ರೇಟ್ 500 ಮೀಟರ್ ಸ್ಲೈಟ್ ರೈಟ್ ಲೆಫ್ಟ್ ಹಾಗೆ ತೋರಿಸ್ಕೊಂತ ಹೋಗ್ತದಿತ್ತು. ಮನೆ ಕಾಣ್ತಾರೆ
ಕೇರಳಕ್ಕೆ ಬರ್ಕ್ ಒಂದೊಂದು ಸ್ಟೈಲ್ ಎಂತ ಚಂದ ಇದ್ದಿತ್ತು ಅಂದರೆ ನಂಗೆ ಆದಷ್ಟು ಕ್ಯಾಪ್ಚರ್ ಮಾಡಿದೆ, ಕೆಲವುದೆಲ್ಲ ಬರೀ ಕಣ್ಣಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಈ ಬ್ರಿಡ್ಜ್ ಅಂತೂ ಹಾರಿಬಲ್ ಇದ್ದಿತ್ತು. ಅದು ಒಂದು ಸೈಡ್ ಫುಲ್ ಬೆಂಡ್ ಆಯ್ಕೊಂಡಿದ್ದಿತ್ತು, ಬೀಳತ್ತಾ ನಾವು ಈ ಬ್ರಿಡ್ಜ್ ಪಾಸ್ ಆಗ್ತಾ ಎಂತ ಅಂದೇಳಿ ಗೊತ್ತಾಗಲಿಲ್ಲ ನಮ್ಗೊಂದ್ಸಲ. ಇಲ್ಲಿಗ ವಿಷಯ ಅಂತ ಅಂದ್ರೆ ನಾವು ಮ್ಯಾಪ್ ಹಾಕೋದು ತಲಕಾವೇರಿಗೆ, ಆದ್ರೆ ಎಲ್ಲರಿಗೆ ಡೌಟ್ ಅಂತ ಸೊ ಇಬ್ರು ಫೋನ್ ಅಲ್ಲಿ ಇದ್ರು, ಒಬ್ಬೊಬ್ರ ಹೇಳ್ತಿದ್ರು, ಮ್ಯಾಪ್ ಕರೆಕ್ಟ್ ತೋರಿಸ್ತಿದ್ರು. ನಾವು ಕೇರಳ ಈ ಕಣ್ಣೂರ ಮತ್ತೆ ಮೀನ್ ಬೋಟ ಎಲ್ಲೆಲ್ಲ ಹೋಗ್ತಿದ್ವಿ, ನಾವ್ ಎಲ್ಲಿಗೆ ಹೋಗ್ತಿದ್ದ ಗೊತ್ತಿಲ್ಲ. ಸೊ ಫೈನಲ್ ಡೆಸ್ಟಿನೇಷನ್ ತಲಕಾವೇರಿ ಆಯ್ದ್ರೆ ಸಾಕು. ನಾವು ಫೈನಲಿ ಅಲ್ಲಿ ಹೋಗುದು. ಜನಗಳಿಗೆ ಹೆದರಿಕೆ ಆಯ್ತು ರೂಟ್ ಕಂಡು, ಬಿಕಾಸ್ ಕೇರಳ ಬಾರ್ಡರ್ ಅಲ್ಲ ಇದು. ಅಫ್ಕೋರ್ಸ್ ಹೆದರಿಕೆ ಆಯ್ತು, ಅಂತ ನಾವು ಫುಲ್ ಕೇರಳ ಸುತ್ತುತ್ತೆ. ಅಲ್ಲಿ ಬಾರ್ಡರ್ ಕರೆಕ್ಟ್ ಉಂಟು. ಮ್ಯಾಪ್ ಸುಳ್ಳೆ ಪಂಪಿ ನಾವು ಇದೊಂದು ಮ್ಯಾಪ್, ಇಲ್ಲೊಂದು ಮ್ಯಾಪ್ ಆಯ್ತು, ಇಲ್ಲೊಂದು ಮ್ಯಾಪ್ ಇತ್ತು, ಇಲ್ಲಿ ಒಂದ್ಸಲ ಮ್ಯಾಪ್ ಇತ್ತು. ಅದೀಗ ಸಿಟ್ಟು ಬಂದು ಆಫ್ ಆಗಿದೆ. ನೋಡುವ ತಲಕಾವೇರಿ ರೀಚ್ ಆದ್ರೆ ಆಯ್ತು ಅಷ್ಟೇ. ಇಲ್ಲೆಲ್ಲ ಒಂದು 100 ಮೀಟರ್ ಲೆಫ್ಟ್ ತೋರಿಸ್ತಾ ಉಂಟು. ಅಲ್ಲೊಂದ್ಸಲ ರೂಟ್ ಮಿಸ್ ಆಗಿ ಊಟ ಹಾಕೊಂಡು ಬಂದಿತ್ತು, ಗೊತ್ತಿಲ್ಲ. ಸುಮ್ಮನೆ ನಾನು ಇಲ್ಲ ಹೇಳ್ದಂಗೆ ಬೀಚಿಗೆ ಹೋಗ್ಲಾಕಿದ್ದೇನು. ಕಾಂಬ 100 ಮೀಟರ್ಸ್ ಮೂಲೆ ಆಕ್ಚುಲಿ ನಮ್ಗೆ ರೋಡ್ ಮಿಸ್ ಆಯ್ತು, ಎಂತ ಕರ್ಮ ಆಯ್ತು ಅಂತ ಗೊತ್ತಿಲ್ಲ. ಅವ್ರು ತುಂಬಾ ಸಾಕಾಯ್ತು, ಟಯರ್ಡ್ ಅಂದ್ರೆ ಟಯರ್ಡ್ ಆಯ್ತು. ಕೇರಳ ಎಲ್ಲ ಈ ಕರ್ನಾಟಕ, ವೆಲ್ಕಮ್ ಟು ಕರ್ನಾಟಕ ಬೋರ್ಡ್ ಕಾಂಬತ್ತಿಗಂತೂ ಫುಲ್ ಖುಷಿ ಆಯ್ತು. ಎಲ್ಲರೂ ಪ್ಯಾಚ್ ಇಲ್ಲಿಂದ ಹೋತಿತ್ತು ಹರ್ಕಂಡ್, ನೀರ್ ಕಾಣ್ತಿತ್ತ. ಅದಕ್ಕೆ ಮಳೆ ಬಂದ್ರು ಅಡ್ಡಿಲ್ಲ ಅಂದ್ಕೊಂಡು ನೆನಿತಿತ್ತು ನಾವು ಕುಬಿಕ್ರಾನ್ ಕಾಣಿ. ಫುಲ್ ಪ್ಯಾಚ್ ಒಳ್ಳೆ ಮಳೆ ಬರ್ತಿತ್ತು ಮಾತ್ರ, ಫುಲ್ ಚಂಡಿ. ಎಲ್ಲರೂ ಎಲ್ಲ ಫೋಟೋ ವಿಡಿಯೋ ಎಲ್ಲ ತಕೊಂತಿತ್ತು. ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು, ಅಂತಕಂದ್ರೆ ಆಗ್ತಿಲ್ಲಪ್ಪ ಇದು. ಒಂದ್ಸಲ ಫುಲ್ ರಿಫ್ರೆಶ್ ಆಯ್ತು ಇದಕ್ಕೋಸ್ಕರ. ಕಾಣಿ ಮ್ಯಾಪ್ ಕೈಯಲ್ಲಿ ಹಿಡ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದು. ಓ ಹಾ ಹೋಗು.
ಒಂದು ವೆಹಿಕಲ್ ಮಾತ್ರ ಹೋಗ್ಬೋದು ಅಷ್ಟೇ. ಟ್ಯಾಂಕ್ ಇಲ್ಲ ರಾತ್ರಿ ರಾತ್ರಿ ಎಲ್ಲೋ ಆಗಲ್ಲ ರಾತ್ರಿ ಫುಲ್ ಫಾಗ್. ಅವಳು ಆಲ್ಟೋ ಹೋಗಿದ್ದೀನಿ ಅವು ಸಾಗರದಿಂದ ಬರುವಾಗ ದಾರಿ ಮಿಸ್ ಆದ್ರೆ ಇದೆ ಅದ ಎಂತ ಅಂತ ಅದು ಗೊತ್ತಾಗ್ತಾ ದೊಡ್ಡದಿಲ್ಲ ಫುಲ್ ಫಾಗ್. ನಾನು ತೋಜಂಗೆ ಎಕ್ಸ್ಪೀರಿಯನ್ಸ್ हेडलाइट पाडिया शाम पाडे ना बाइक कड बरोड ಆಡಲ ರಿಸ್ಕ್. ತುಂಬಾ ಜನ ಅಂದ್ರೆ ರೈಡಿಂಗ್ ಹೋಗೋದಾದ್ರೆ ಫೈನ್. ನೆಕ್ಸ್ಟ್ ಲಾಂಗ್ ಬರೋದು ಬೇರೆ ದಾರಿ ಇಲ್ಲ ಅಲ್ಲ. 20 ಕಿಲೋಮೀಟರ್ಸ್ ಫುಲ್ ಇದೆ ರಸ್ತೆ. ಎಷ್ಟು ಇದು ಆಲ್ಮೋಸ್ಟ್ 57 ಕಿಲೋಮೀಟರ್ಸ್. ಮಿಕ್ಕಿದಲ್ಲ ಅಲ್ಲಿ ರೋಡ್ ಉಂಡ ಸೈಡ್ ಉಂಡ ದಾಲ ಬದ್ದ ಹೊಂದಿಜ್ಜಿ ಫಾರೆಸ್ಟ್ ಚೆಕ್ ಪೋಸ್ಟ್. ಸುಚ್ಚು ಬೈಕಲ್ಲಿ ಬರೋರಿಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೌದು, ಕಾರಲ್ಲಿ ಆಗೋದಿಲ್ಲ. ಮತ್ತು ಬಸ್ ಬಂದು ತರಕ ತೋರಿಸಿದ ವಿಡಿಯೋ ಮಾಡ್ಲಿಕ್ಕೂ ಕೈ ಕಾಲ ಆಡ್ಲಿಲ್ಲ. ಹೋಗ್ಲಿ ಆಚೆ ವಿಡಿಯೋ ಮಾಡೋದು ಕಾರಿಂದ ತೆಗಿಯೋದು ಇದೆಲ್ಲ ಸ್ಲಿಪ್ ಆಗೋದು. ಮಾಡಿದ್ದೇನೆ ಸ್ವಲ್ಪ. ಆಯ್ತು, ಇನ್ನೊಂದು 10-15 ಕಿಲೋಮೀಟರ್ಸ್ ಅಷ್ಟೇ. ರಬ್ಬ ಇನ್ಸ್ಟ್ರೂಮೆಂಟ್ ಸೈಡ್ ಸೈಡಲ್ಲಿ ಯಾವುದು ದೇವಸ್ಥಾನ ಇದು? ಇಷ್ಟು ದೊಡ್ಡದು ಮಾರಿಸಿಮಠ ಶ್ರೀ ಇದು ಮೇನ್ ಭಾಗಮಂಡಲ ದೇವಸ್ಥಾನ. ರೈಟ್ ಲಾಕ್ ಮಾಡಿದ್ಯಾ? ಲೈಟಾಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತು. ಫೈನಲಿ ತಲಕಾವೇರಿ ರೀಚ್ ಆಯಿತು. ಮೇ ಬಿ ನಮ್ಮದೇ ತಪ್ಪು ಅನ್ಸುತ್ತೆ, ನಾವು ಮ್ಯಾಪ್ ಕಾಣಲಿಲ್ಲ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಕಾರದ GPS ಮಾತ್ರ ಕರೆಕ್ಟಾಗಿ ಯೂಟರ್ನ್ ತಕಣಿ ಅಂದೇಳಿ ಹೇಳ್ತಿದ್ವಿ. ಬಟ್ ನಾವೇ ಇಗ್ನೋರ್ ಮಾಡಿ ಎಲ್ಲೆಲ್ಲಿಂದನೂ ಬಂದು ಯಾವುದ್ಯಾವುದೋ ಕಾಡು ದಾರಿಯಲ್ಲೆಲ್ಲ ಬಂದು ಫೈನಲಿ ರೀಚ್ ಆಯಿತು. ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕು ಒಳಗಡೆ. ಆಮೇಲೆ ಗಂಗೇಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ ಇತ್ತು, ಪ್ಲಸ್ ನಮ್ಮ ಕಾವೇರಿದು ಉಗಮ ಸ್ಥಾನ ತಲಕಾವೇರಿ ಒಳಗಡೆ ಇದಿಲ್ಲ ಅಂತ ವಿಡಿಯೋ ಎಲ್ಲ ತೆಗೋದಿಲ್ಲ. ಸೊ ಸಾರಿ, ಕನ್ನಡ ಆಚೆ ಚಾತಿತ್ತು ಚಳಿಗೆ. ಉಗಮ ಸ್ಥಾನ ಎಷ್ಟಿದಿತ್ತಂದ್ರೆ ಬರೀ ಸಣ್ಣದ, ಅಷ್ಟು ಸಣ್ಣ ಉಗಮ ಸ್ಥಾನದಿಂದ ಇಷ್ಟೊಂದು ನೀರು ಯಾವ ಶತಮಾನದಿಂದ ಬಂದಿತ್ತಂದ್ರೆ ಇವರಿಗೆ ವಿಡಿಯೋ ಎಲ್ಲ ತೆಗೋದಿಲ್ಲ. ಇನ್ನೆತ್ಕೊಂಡು ಒಂಚೂರು ತೆಗಿಲ್ಲ ಅಷ್ಟೇ. ಹಿಂಗೆ ಎಂತ ಕಾಣ್ತೂ ಇಲ್ಲ. ಫುಲ್ ಫಾಗ್ ಅಂದ್ರೆ ಫುಲ್ ಫಾಗ್. ಸುಸ್ತಲ್ಲ ಹೊರಡ್ಕೊಂಡು ಬಂದದ್ದು. ಈಗ ನಮ್ಮ ಅವತಾರ ಹಿಂಗೆ ಜರಿಕೊಟ್ಟೆ ಒಳಗೆ
ಫುಲ್ ಚಳಿ ಅಂದ್ರೆ ಕಡ ಅಂತಿತ್ತು. ಇದಂತೂ ಓಂಕು ಮಾಡಿ ಇಲ್ಲ. ನಿಂಬೆಹಣ್ಣು ಇದೊಂದು ಅರ್ಧ ಎನರ್ಜಿ, ನಮ್ ಫುಲ್ ಎನರ್ಜಿ. ಓಕೆ ಸರ್, ಈಗ ಇಲ್ಲಿ ನೆಕ್ಸ್ಟ್ ಈಗ ಬಾಗಮಂಡ್ಲ, ಇದು ತಲಕಾವೇರಿ ಆಕ್ಚುಲಿ ತೋರ್ತಿತ್ತ ಹಿಂದೆ. ಚಳಿ ಎಣಿಸಿ ಬಂದದ್ದು 8 ಪ್ಲೇಸ್ ಅಲ್ಲಿ 1 ಪ್ಲೇಸ್ ಸಕ್ಸಸ್ಫುಲ್ ಅಷ್ಟೇ. ವಂದನೆಗಳೊಂದಿಗೆ ಸುಷ್ಮಿತಾ ಪೈ ಬೆಳ್ಕಳೆ 5-6-0 and 2 girls. 0-0. ನಮ್ಮಿಬ್ಬರು ತಂಗಿಗೂ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಥರ ಆಯ್ತು, ಅಂತಕಂದ್ರೆ ರೋಡ್ ಹಂಗಿದ್ದಿತ್ತು. ಸೊ ಒಂದು ಅಂಗಡಿಯಲ್ಲಿ ನಿಲ್ಲಿಸಿ ಲಿಂಬೆಹಣ್ಣು ತಗೊಂಡ್ಕ ನಾನು ಹರಸಾಹಸ ಪಟ್ಟೆ, ಅಂತಕಂದ್ರೆ ಲಿಂಬೆಹಣ್ಣಾರು ಎದುರು ಇದ್ದಿತ್ತು ನಾನು ತಗೊಂಡೆ. ಆದ್ರೆ ಅದ್ರದ್ದು ಪ್ರೈಸ್ ಎಷ್ಟಂದೇಳಿ ಅವಳ ಹತ್ರ ಕೇಳ್ಕೊಂಡು ನಂಗೆ ಅರ್ಥ ಆಯ್ಕಾರ ಸಾಕಾಯ್ತು. ಇಂಗ್ಲೀಷಲ್ಲಿ ಕೇಂದ್ರೆ ಅವ್ರಿಗೆ ಗೊತ್ತಿಲ್ಲ, ಬೇರೆ ಭಾಷೆ ನಮ್ಗೆ ಗೊತ್ತಿಲ್ಲ. ಅಂತೂ ಇಂತೂ ಅವಳಿಗೆ ದುಡ್ಡು ಕೊಟ್ಟು ಬರ್ಕರ್ ಸಾಕಾಯ್ತು. ಇದು ಕೇರಳದಲ್ಲಿ ಅದು ಸ್ಟೋರಿ. ಅವರು ಬೇರೆ ಲ್ಯಾಂಗ್ವೇಜ್ ಆಫ್ ಮಾಡೋಕೆ ರೆಡಿಯೇ ಇರುತ್ತಿಲ್ಲ. ಹಂಗಂದೇಳಿ ನಾವು ಒಂದಿನಕ್ಕೆಲ್ಲ ಹೋದವ್ರಿಗೆ ನಮ್ಗೆ ಅವ್ರ ಭಾಷೆ ಬತ್ತಾ. ಇಂಗ್ಲೀಷಲ್ಲಿ ಕೇಂದ್ರೆ ಅವಳು ಬೇರೆ ಲ್ಯಾಂಗ್ವೇಜ್ ಮಾತಾಡಿ ಅಂತೇಳಿ ಸಣ್ಣ ಮಾಡಿ ತೋರಿಸ್ಲು. ಹಂಗಾರೆ ಅಷ್ಟೂ ಒಂದು ಲ್ಯಾಂಗ್ವೇಜ್ ಬರ್ತಿದ್ದವ್ರು ಅಥವಾ ಅವ್ರು ಬೇಕಂತ ಮಾತಾಡೋದಿಲ್ಲಯೋ ನಂಗೆ ಗೊತ್ತಿಲ್ಲ. ಫೈನಲಿ ನಾನು ಹಿಂದಿಯಲ್ಲಿ ಎಂಥದ್ದು ಒಂಚೂರು ಮ್ಯಾನೇಜ್ ಮಾಡಿ ಅವಳಿಗೆ ಅರ್ಥ ಮಾಡಿಸಿ ಬಂದೆ. ನಿಮಗೂ ಇಂಥದ್ದು ಎಕ್ಸ್ಪೀರಿಯನ್ಸ್ ಆಯಿತಾ? ಹೌದಾದ್ರೆ ಕಮೆಂಟಲ್ಲಿ ತಿಳಿಸಿ. ಒಂದು ಸಣ್ಣ ಬೋರ್ಡ್ ಸಮೇತ ನಿಮ್ಗೆ ಬೇರೆ ಲ್ಯಾಂಗ್ವೇಜಲ್ಲಿ ಸಿಗೋದಿಲ್ಲ. ಸರಿ ಪುಣ್ಯ ಸೈಡ್ ಪಾಡೋದಿಲ್ಲ ನಾ ಕಾರ್. ಓಕೆ ಥ್ಯಾಂಕ್ ಯು. ನಾನು ಮಸ್ತ್ ಕಷ್ಟಪಟ್ಟು ಒಮ್ಮೆ ಪ್ರಾಣಿ ವೈವಟ್ ರಾಜ ಏನಯ್ಯ ಕರ್ಮನ. ಅಲ್ಲೇ ಆನ್ ದ ವೇ ಭಾಗಮಂಡ್ಲ ಟೆಂಪಲ್. ಬಟ್ ನಮಗೆ ಟೆಂಪಲ್ ಒಳಗೆ ಹೋಗೋಷ್ಟು ಎನರ್ಜಿ ಇರಲಿಲ್ಲ. ಸೊ ಹೊರಗಿಂದನೇ ಕೈ ಮುಗ್ದು ಅಲ್ಲಿಂದ ಸೀದಾ ರೆಸಾರ್ಟ್ ಹತ್ರ ಹೋಯ್ತು. ಹುಡುಕಿ ಇದೊಂದು ರೂಮ್ ಸಿಕ್ಕಿತ್ತು ಲಾಸ್ಟಿಗೆ. ಇದೊಂದು ಒಂಕುಮಾಯಿ ಹುಷಾರಿಲ್ದಿದ್ದದ್ದು. ರೂಮ್ ಆಕ್ಚುಲಿ ಒಳ್ಳೇದುಂಟು. ಸೊ ನಾವೀಗ ಮಡಿಕೇರಿಗೆ ಬಂದಿತ್ತು. ಎಲ್ಲೆಲ್ಲ ಹೋಯ್ಕಂದದ್ದು ಯಾವುದು ಆಯ್ಲಿಲ್ಲ. ಮಳಿ ಅಂದ್ರೆ ಮಳಿ ರಾಶಿ ಅಂದ್ರೆ ದೇವ, ಅಷ್ಟು ಜೋರ್ ಮಳಿ. ಈಗ ಫುಲ್ ಫಾಗ್, ರಸ್ತೆಂಗೆ ಎಂತ ಕಾಣ್ತಿಲ್ಲ, ಹೆಡ್ಲೈಟ್ ಹಾಕ್ರೂ ಕಾಣ್ತಿಲ್ಲ, ಆ ಥರ ಫಾಗ್. ನಾವು ಮೋಸ್ಟ್ಲಿ ಆಫ್ ಸೀಸನಲ್ಲಿ ಬಂದು ಅನ್ಸುತ್ತೆ. ಈವನ್ ಇದು ಅಷ್ಟೇ, ರೆಸಾರ್ಟ್ಸ್ ಎಲ್ಲ ಫುಲ್ ಆಫ್ ಸೀಸನಾ ಎಂತ ಅಂತ ಗೊತ್ತಿಲ್ಲ. ಬಟ್ ಯಾವ ರೆಸಾರ್ಟು ಇಲ್ಲ. ಮತ್ತೆಲ್ಲ ರೆಸಾರ್ಟ್ ಇತ್ತು, ಮುಟ್ಟುಗೆ ಹೆದರಿಕೆ ಇತ್ತು. ಬಿಡಿ. ಸೊ ಏನೋ ನಮ್ಮ ಪುಣ್ಯಕ್ಕೆ ಒಂದು ಒಳ್ಳೆ ರೆಸಾರ್ಟ್ ಸಿಕ್ಕಿತ್ತು ಮಾತ್ರ. ರೂಮ್ಸ್ ಎಲ್ಲ ಒಳ್ಳೇದಿತ್ತು, ಚೆಕಿನ್ ಆಯಿತು. ಬಟ್ ಈಗ
ಫುಡ್ಡಿಗೋಸ್ಕರ ಹೊರಗೆ ಬಂತು. ಅಲ್ಲಿ ಬರೀ ಚಪಾತಿ ಅಂಬ್ರು, ಮಧ್ಯಾಹ್ನ ಚಪಾತಿಯೇ ತಿಂದದ್ದು. ಅದಕ್ಕೆ ಬೇರೆ ಅಂತಾರೋ ತಕೊಂಬ ಅಂದ್ಕೊಂಡು ಹೊರಗೆ ಬಂದಿತ್ತು. ಇವತ್ತಿಗೆ ಇಲ್ಲಿದ್ದು ವ್ಲಾಗ್ ಮುಗಿಸ್ದೆ. ಅಟ್ಲೀಸ್ಟ್ ನಾಳೆ ಆದರೂ ಎಲ್ಲರೂ ಹೋಗ್ಬೋಗತ್ತ ಕಾಂಬ. ಬಟ್ ಇದೇ ಥರ ಮಳೆಯಾರೆ ಮೇ ಬಿ ನಾಳೆಯೂ ಆತಿಲ್ಲ. ಅಟ್ಲೀಸ್ಟ್ ಒಂದು ಗೋಲ್ಡನ್ ಟೆಂಪಲ್ ಮತ್ತು ಫಾಲ್ಸ್ ಆ್ಯಕ್ಚುಲಿ ಇವತ್ತೇ ಕವರ್ ಮಾಡ್ಕಿದಿತ್ತು. ಆದರೆ ಮಳೆಗೋಸ್ಕರ ಮೋಸ್ಟ್ಲಿ ಎಲ್ಲ ಬೇಗ ಕ್ಲೋಸ್ ಮಾಡ್ತು. ವಿದಿನ್ 4 ನಾನೆಲ್ಲ ಕಾಂತ ಎಲ್ಲ ಕ್ಲೋಸ್ ಅಂತ ಬರ್ತದಿತ್ತು. ಗೊತ್ತಿಲ್ಲ. ನಾಳೆ ಯಾರು ಹೋಪ, ನಾಳೆ ಸಿಗುವ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.